ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದೌದು, ಇದೇ ತರ ನನ್ನ ಹೆಂಡತಿಗೆ 4-5 ಸರಿ ಆಗ್ಬಿಟ್ರೆ ಶಾಶ್ವತವಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅಯ್ಯೋ ಬೀಗ್ರೆ, ಏನಿದೆಲ್ಲ? ಶಾಸ್ತ್ರದಲ್ಲಿ ಹೀಗೆಲ್ಲ ಇರುತ್ತಾ? ಗ್ರಹಗತಿಗಳು ಹೀಗೆಲ್ಲ ಆಟ ಆಡುತ್ತಾ? ನಾನು ಇಷ್ಟು ವರ್ಷದಿಂದ ಪಂಚಾಂಗ ನೋಡ್ತಾ ಇದ್ದೀನಿ, ಈ ವಿಷಯಗಳ ಬಗ್ಗೆ ಯಾವುದು ಗೊತ್ತೇ ಇರಲಿವಲ್ಲ. ಭೂಮಿ ಮೇಲೆ ಒಂದು ಹುಲ್ಕಡ್ಡಿ ಹುಟ್ಟಬೇಕಾದ್ರೂ ಶಿವನ ಅಪ್ಪಣೆ ಇರ್ಬೇಕಂತೆ. ಅದೇ ತರ ಮನುಷ್ಯನ ಮನಸ್ಸನ್ನ, ಮನುಷ್ಯನ ದೇಹನ ಎಲ್ಲಾ ಗ್ರಹಗಳು ಕಂಟ್ರೋಲ್ ಮಾಡುತ್ತವೆ. ಅಲ್ಲಿ ಅವರಿಬ್ರು ಹತ್ರ ಆದ್ರೆ ಇಲ್ಲಿ ಇವಳು ಪ್ರಪಂಚದಿಂದ ದೂರ ಆಗ್ತಾಳೆ. ಈಗೇನು, ನಾನು ಸುಬ್ಬುನ ಮುಟ್ಬಾರ್ದು ಅಲ್ವಾ? ಸರಿ, ಹಾಗಾದ್ರೆ ಸ್ಪೂನಲ್ಲಿ ತಿನ್ನಿಸ್ತೀನಿ. ಎಲ್ಲಿ ಸುಬ್ಬು, ಆ ಮಾಡು. ಬಿಡಿ. ಏನಾಯ್ತು ಬಾವ? ಅಲ್ಲ, ನಾನು ಮುಟ್ಟೆ ಇಲ್ಲ, ಸ್ಪೂನ್ ತಿನ್ಸಿದ್ರು ಹಿಂಗಾಗತ್ತಾ? ಅದದು ಲೋಹ. ಲೋಹ ಅಂದ್ರೆ ಮೆಟಲ್ಲು. ಮೆಟಲ್ಲು, ಈ ಮೆಟಲ್ಲು ಮೆಂಟಲ್ಲು. ಏನೋ ಮೆಂಟಲ್ಲ? ಅಲ್ಲಲ್ಲ, ಈ ಮೆಟಲ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತಲ್ವಾ, ಇದೆಲ್ಲ ಮ್ಯಾಗ್ನೆಟಿಕ್ ಪವರ್. ಈ ಭೂಮಿಗೂ ಮ್ಯಾಗ್ನೆಟಿಕ್ ಪವರ್ ಇದೆ, ಅದಕ್ಕೆ ಸೂರ್ಯ ಸುತ್ತ ತಿರುಗ್ತಾ ಇರುತ್ತೆ. ಗ್ರಹಗಳೆಲ್ಲ ಸೂರ್ಯನ ಸುತ್ತನೇ ತಿರುಗ್ತಾ ಇರ್ತವೆ. ಎಲ್ಲದಕ್ಕೂ ಮ್ಯಾಗ್ನೆಟಿಕ್ ಪವರೇ ಕಾರಣ. ಅದಕ್ಕೆ ಕಾಂತಗೂ ಹೀಗೆಲ್ಲ ಆಗ್ತಾ ಇದೆ. ಕಾಂತ ಅಂದ್ರೆ ಅಯಸ್ಕಾಂತ ಅಂತ. ಮ್ಯಾಗ್ನೆಟಿಕ್ ಪವರ್ ಇವಳ ಹೆಸರಲ್ಲೇ ಇದೆ. ಆಯ್ತಾಯ್ತು, ಸಾಕು ಬಿಡಿ, ಇನ್ನೇನು ಹೇಳ್ಬೇಡಿ ಬೀಗ್ರೆ. ನೀವೆಷ್ಟೇ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಈಗೇನು ಶ್ರಾವಣಿ ಅಮ್ಮವರು ಸುಬ್ಬುಗೆ ಊಟ ಮಾಡಿಸ್ಬಾರ್ದು ಅಷ್ಟೇ ತಾನೇ? ಹೌದೌದು. ಶ್ರಾವಣಿ ಮೊರೆ ಹೋಗ್ಲಿ, ಬಿಟ್ಬಿಡಿ. ಅದೇನೋ ಮ್ಯಾಗ್ನೆಟ್ ಅಂತೆ, ಪವರ್ ಅಂತೆ, ಏನೇ ಆದರೂ ಜೀವ ಮುಖ್ಯ. ಜೀವ ಹೋಗ್ಬಿಟ್ರೆ ಕಷ್ಟ ಅಲ್ವಾ ಮತ್ತೆ? ಸರಿ ಮಾವ. ಕಾಂತಮ್ಮ ಏನೋ ಪಿತೂರಿ ಮಾಡ್ತಿದ್ದಾಳೆ, ಅದೇನು ಅಂತ ತಿಳ್ಕೊಬೇಕು. ಮೇಡಮ್, ಇಲ್ಲಿಗೆ ಯಾಕೆ ಕರ್ಕೊಂಡ್ಬರ್ತೀವಿ? ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ರಂಪಾಟ ಮಾಡ್ಬಿಡ್ತಾರೆ. ಆಯ್ತು, ಇಲ್ಲಿಗೆ ಯಾಕೆ ಕರ್ಕೊಂಡ್ಬರ್ತಿದ್ದೀರಾ? ಒಂದು ನಿಮಿಷ. ಒಳಗಡೆ ಆ ಕಾಂತಮ್ಮನ ಕಾಟ. ನಾವಿಬ್ರು ಹತ್ರ ಆದ್ರೆ 3 ಜನ ಬಿದ್ದೋಗ್ಬಿಡ್ತಾರೆ. ನಾವಿಬ್ರು ದೂರ ದೂರ ಇದ್ರೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗಲ್ಲ. ಅದಕ್ಕೆ ಬೆಳ್ದಿಂಗ್ಳಲ್ಲಿ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಬ. ನಿಮ್ಮ ಮುಖದ ಕಾಂತಿ ಮುಂದೆ ಈ ಬೆಳೆದಿಂಗ್ಳು ಕಮ್ಮಿ ಅಂತ ಅನ್ಸುತ್ತೆ ಮೇಡಮ್ ನನಗೆ. ಆದರೂ ಹುಣ್ಣಿಮೆ ಚಂದ್ರನ್ಗಿಂತ ಮುದ್ದಾಗಿದ್ದೀರಲ್ಲ ಮೇಡಮ್, ಹೆಂಗೆ ಮೇಡಮ್? ಆಯ್ತಾಯ್ತು, ಇಷ್ಟೊಂದು ಹೊಗಳ್ಬೇಡ. ನನ್ನನ್ನು ಹುಣ್ಣಿಮೆ ಚಂದ್ರ ಅಂತ ಹೇಳ್ಬಿಟ್ಟು ಆಕಾಶದಲ್ಲಿ ಇಡ್ಬೇಡ ನೀನು. ನಾನು ಯಾವಾಗಲೂ ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕ್ಷಣನೂ ಈ ಥರ ನಿನ್ನ ಜೊತೆ ಮುದ್ದಾಗಿದ್ಬಿಡ್ಬೇಕು ಅಂತ ಬಯಸ್ತೀನಿ. ಸರಿ, ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಒಂದ್ ವೇಳೆ ಇವ್ರೇನಾದ್ರೂ ಸೇರಕ್ ಪ್ರಯತ್ನ ಪಟ್ರೆ, ಕಡೆ ಪಕ್ಷ ಮುಟ್ಟಿದ್ರು ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅಲ್ಲ, ನಾನು ಇವ್ರನ್ನ ಮುಟ್ಟಿದ ತಕ್ಷಣ ಏನೋ ಅನಾಹುತ ಆಗ್ಬಿಡತ್ತಾ? ಎಲ್ಲಿ ಈ ಕಡೆ ಬನ್ನಿ. ಮೇಡಮ್ ಮೇಡಮ್ ಮೇಡಮ್, ಇದೆಲ್ಲ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಅದೆಲ್ಲ ಸುಳ್ಳು ಸುಬ್ಬು. ಅಲ್ಲ, ಈಗ ಸುಮ್ಮನೆ ಬಿಡು ಸ್ವಲ್ಪ ಹೊತ್ತು, ನನಗೆ ಇರಿಟೇಟ್ ಮಾಡ್ಬೇಡ ನೀನು. ಬಾಯ್.
ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಸುಬ್ಬು. ಈಗ ನನಗೊಂದು ಆಸೆ ಇದೆ, ನನ್ನ ಕಡೆ ಉಸಿರು ಹೋಗೋವಾಗ ಹೀಗೆ ನೀನು ಹೆಗಲ ಮೇಲೆ ಮಲಗಿರ್ಬೇಕು ಅಂತ. ಮೇಡಮ್ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಎದ್ದು ಹೋಗ್ತೀನಿ. ಆಯ್ತು 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 ಆಯ್ತು, ನಾನು ಮಾತಾಡೋಣ. ಆದರೆ ನಾನು ಏನು ಮಾಡಲಿ ಸುಬ್ಬು, ನನಗೆ ನಿನ್ನಷ್ಟು ಚೆನ್ನಾಗಿ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಅಲ್ಲ, ಆ ಲೆಟರಲ್ಲಿ ಅಷ್ಟು ಚೆನ್ನಾಗೇ ಬರ್ತಿದ್ಯಲ್ಲ ಸುಬ್ಬು, ಹೆಂಗೆ ಸಾಧ್ಯ ಇದೆಲ್ಲ? ಇದರಲ್ಲಿ ನನ್ನ ದೊಡ್ಡಸ್ತಿಕೆ ಏನಿಲ್ಲ ಮೇಡಮ್. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೆನೆಸ್ಕೊಂಡೆ, ಮನ್ಸಿಗೆ ಬಂದಿದ್ದನ್ನು ಹಾಗೆ ಬರದೆ ಅಷ್ಟೆ. ಇದನ್ನು ನಾನು ಬರದೆ ಅನ್ನೋದಕ್ಕಿಂತ ಈ ಮುದ್ದಾದ ಮುಖ ಬರೆಸ್ತು ಅಂತ ಹೇಳ್ಬೋದು. ನನ್ನ ಎಷ್ಟು ಪ್ರೀತಿಸ್ತೀಯಲ್ಲ ನೀನು, ನಾನು ಎಷ್ಟು ಅದೃಷ್ಟವಂತ ಅಂತ ಅನ್ನಿಸ್ತಾ ಇದೆ ನನಗೆ. ಒಂದು ಕಡೆ ನಿನ್ನ ಪ್ರೀತಿ, ಇನ್ನೊಂದು ಕಡೆ ಅಪ್ಪ ಮಾಡಿದ ಕಾಲ್. ನಾನಂತೂ ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ ಅನಿಸ್ತಾ ಇದೆ ನನಗೆ. ಒಂದು ವೇಳೆ ಅವ್ರು ನನ್ನನ್ನು ಮಗಳು ಅಂತ ಒಪ್ಕೊಂಡ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಆ ಖುಷಿಗೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಆ ದಿನಾನು ಬಂದೇ ಬರುತ್ತೆ ಮೇಡಮ್. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ಸುಬ್ಬು, ಅವತ್ತಪ್ಪ ನನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ರು, ನೀನು ನನ್ನ ರಕ್ತನೇ ಅಲ್ಲ ಅಂತ ಹೇಳ್ಬಿಟ್ರು. ಆ ಮಾತು ಈ ಕ್ಷಣದವರೆಗೂ ನನ್ನ ಮನಸ್ಸಲ್ಲಿ ಕೊರಿತಾನೆ ಇದೆ. ಅಪ್ಪ ಬಂದು ಆ ಮಾತು ಸುಳ್ಳು, ನೀನೇ ನನ್ನ ಮಗಳು ಅಂತ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದೆಲ್ಲ ಆಗುತ್ತೆ ಸುಬ್ಬು? ಖಂಡಿತ ಆಗುತ್ತೆ, ನೀವೇನು ಯೋಚನೆ ಮಾಡಿ. ಅಯ್ಯೋ ಮೇಡಮ್ 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 ಬೆಳಗ್ಗೆ ಆಗೋಗಿದೆ, ನೋಡ್ಕೊಂಡೆ ಇಲ್ವಲ್ಲ? ಸುಬ್ಬು, ಮನೆಯವ್ರು ಎಲ್ಲರೂ ಎದ್ದಿರ್ತಾರೆ, ಈಗೇನು ಮಾಡೋದು? ಮನೆಗೆ ಹೇಗೆ ಹೋಗೋದು? ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.